ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Let's chant this universal prayer together. O hidden life, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shanti, Shanti, Shanti. ಒಂದು ಭಕ್ತಿಯುಕ್ತವಾದಂತಹ ಒಂದು ದತ್ತ ಸ್ತುತಿ, ದತ್ತಾತ್ರೇಯರ ಒಂದು ಸ್ತೋತ್ರ ನಾವು ಹಾಡ್ತೇವೆ. ತಾವು ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಭುವನ ಸುಂದರ ಪದ್ಮಲೋಚನ ದುಷ್ಟ ಭಂಜನ ವಿಶ್ವರಂಜನ ಶೋಕನಾಶಕ ಭುವನ ಪಾಲಕ ಹೇ ದಯಾನಿಧೇ ಅತ್ರಿನಂದನ ಜ್ಞಾನಮೂರುತಿ ಶಾಂತಿದಾಯಕ ಲೋಕತ್ರಯದೊಳು ನಿನ್ನ ಕೀರುತಿ ಜ್ಞಾನಹೀನಗೆ ದಾರಿ ತೋರಿಸೈ ಹೇ ದಯಾನಿಧೇ ಅತ್ರಿನಂದನ ಭಕ್ತಿವಲ್ಲಭ ದೇವದುರ್ಲಭ ಮುಕ್ತಿದಾಯಕ ದತ್ತಮೂರುತಿ ಕಾಮಕ್ರೋಧವ ದೂಡಿ ಪಾಲಿಸೈ ಹೇ ದಯಾನಿಧೇ ಅತ್ರಿನಂದನ ಕಲಿಯುಗದಲ್ಲಿ ಧರ್ಮವಳಿಯಲು ಕರುಣೆಯಿಂದಲೇ ಧರೆಗೆ ಬಂದೆಯೋ ಕುರವಪುರದಲ್ಲಿ ನೆಲೆಸಿದಾತನೇ ಹೇ ದಯಾನಿಧೇ ಅತ್ರಿನಂದನ ಯದುವಲರ್ಕರ ಮೆರೆದ ದೇವನೇ ಭಜನೆ ಮಾಳ್ಪರ ಕಾಮಧೇನವೇ ನಾಮಧಾರಗೆ ಸಿದ್ಧಿ ತೋರಿದಿ ಹೇ ದಯಾನಿಧೇ ಅತ್ರಿನಂದನ ಬಡವ ಭಕುತಗೆ ಭಾಗ್ಯ ನೀಡಿದಿ ಬರಡು ಎಮ್ಮೆಯ ಹಾಲು ಕರೆಸಿದಿ ಸತಿಗೆ ಸೌಖ್ಯವ ನೀಡಿದಾತನೇ ಹೇ ದಯಾನಿಧೇ ಅತ್ರಿನಂದನ ಹೇ ದಯಾನಿಧೇ ಅತ್ರಿನಂದನ ಪಾಪ ತಾಪದಿ ಬೆಂದು ಬಳಲಿದೆ ದೈನ್ಯಹಾರಕ ದೀನವತ್ಸಲ ಪಾದ ಪದ್ಮದೋಳ್ ದೇಹಿ ಭಕುತಿಯ ಹೇ ದಯಾನಿಧೇ ಅತ್ರಿನಂದನ
ವಿಶ್ವರಕ್ಷಕ ವಿಶ್ವಜೀವನ ಪಾಹಿ ಎನ್ನನು ಶರಣು ಬಂದಿಹೆ ಕರುಣ ಸಾಗರ ಕರುಣೆ ತೋರಿಸೈ ಹೇ ದಯಾನಿಧೆ ಅತ್ರಿ ನಂದನ ಈ ಅಷ್ಟಕ ನಿತ್ಯ ಪಠಿಸಲು ಈವನೈಹಿಕ ಸುಖವ ಶ್ರೀ ಗುರು ಸರ್ವ ದುಃಖವು ನಾಶವಪ್ಪುದು ನಿತ್ಯ ಸುಖವನು ದತ್ತ ನೀವನು ನಿತ್ಯ ಸುಖವನು ದತ್ತ ನೀವನು ಭುವನ ಸುಂದರ ಪದ್ಮಲೋಚನ ದುಷ್ಟ ಭಂಜನ ವಿಶ್ವರಂಜನ ಶೋಕನಾಶಕ ಭುವನ ಪಾಲಕ ಹೇ ದಯಾನಿಧೆ ಅತ್ರಿ ನಂದನ ಹೇ ದಯಾನಿಧೆ ಅತ್ರಿ ನಂದನ ಹೇ ದಯಾನಿಧೆ ಅತ್ರಿ ನಂದನ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಒಂದು ಭಜನೆಯನ್ನು ಮಾಡೋಣ. ಒಂದು ಶಿವನ ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ ನಾಭಿಕಮಲ ಉದ್ಭವಲಿಂಗಂ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ. ಪರಮೇಶ್ವರಲಿಂಗಂ ಭಜರೆ ಸರ್ವೇಶ್ವರಲಿಂಗಂ ಭಜರೆ. ಪರಮೇಶ್ವರಲಿಂಗಂ ಭಜರೆ ಸರ್ವೇಶ್ವರಲಿಂಗಂ ಭಜರೆ.
आत्मलिङ्गं भज रे परमात्मलिङ्गं भज रे नागलिङ्गं नवमणिलिङ्गम् नाभिकमल उद्भवलिङ्गम् परमेश्वरलिङ्गं भज रे सर्वेश्वरलिङ्गं भज रे आत्मलिङ्गं भज रे परमात्मलिङ्गं भज रे आत्मलिङ्गं भज रे परमात्मलिङ्गं भज रे परमात्मलिङ्गं भज रे परमात्मलिङ्गं भज रे हर हर नमः पार्वती पतये हर हर महादेव सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय ज्येष्ठ मासದ ಬಹುಳ ನವಮಿ ಜೂನ್ ತಿಂಗಳ 30ನೇ ತಾರೀಕು 2024ನೇ ಇಸವಿ ಆದಿತ್ಯವಾಸರ ಅತ್ಯಂತ ಪವಿತ್ರವಾದಂತಹ ಭಾನುವಾರ. ಇಂದಿನ ಈ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಪಾರಾಯಣವನ್ನು ಮಾಡೋಣ. ದಶಮೋಧ್ಯಾಯ 8ನೆಯ ಶ್ಲೋಕದಿಂದ 18ನೆಯ ಶ್ಲೋಕದವರೆಗೆ ಒಟ್ಟಿಗೆ ಪಾರಾಯಣ. 8ರಿಂದ 18 ತಮ್ಮ ಪವಿತ್ರವಾದ ಶ್ರೀಮದ್ ಭಗವದ್ಗೀತೆಯ ಗ್ರಂಥವನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. 10ನೆಯ ಅಧ್ಯಾಯ 8ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದಶಮೋಧ್ಯಾಯಃ ವಿಭೂತಿಯೋಗಃ. श्रीभगवानुवाच अहं सर्वस्य प्रभवः मत्तः सर्वं प्रवर्तते इति मत्वा भजन्ते माम् उधा भावसमन्विताः मच्चित्ता मद्गतप्राणाः बोधयन्तः परस्परम् कथयन्तश्च मां नित्यं तुष्यन्ते च रमन्ते च तेषां सततयुक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते तेषामेवानुकम्पार्थम् अहमज्ञानजं तमः नाशयाम्यात्मभावस्थः ज्ञानदीपेन भास्वता. अर्जुन उवाच परं ब्रह्म परं धाम पवित्रं परमं भवान् पुरुषं शाश्वतं दिव्यम् आदिदेवमजं विभुम् आहुस्त्वां ऋषयः सर्वे
देवर्षिर्नारदस्तथा असितो देवलो व्यासः स्वयं चैव प्रवेशिमे सर्वमेतदृतं मन्ये मां वदसि केशव न हि ते भगवन् व्यक्तिम् विदुर्देवानदानवाः स्वयमेवात्मनात्मानं वेत्थत्वं पुरुषोत्तम भूतभावनभूतेश देवदेव जगत्पते वक्तुमर्हस्य शेषेण दिव्या ह्यात्मविभूतयः याभिर्विभूतिभिर्लोकान् इमां स्वं व्याप्य तिष्ठसि कथं विद्यामहं योगिन् त्वां सदा परिचिन्तयन् केषु केषु च भावेषु चिन्त्योऽसि भगवन्मया विस्तरेणात्मनो योगं विभूतिं च जनार्दन भूयः कथय तृप्तिर्हि शृण्वतो नास्ति मे मृतम् ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ श्रीगुरुभ्यो नमः ಶಿಷ್ಯನು ಯಾವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡುತ್ತಾನೆ ಅದರಲ್ಲಿಯೇ ಅರ್ಥವಾಗುವುದು ಆ ಶಿಷ್ಯನ ಆ ವಿದ್ಯಾರ್ಥಿಯ ಇಂಗಿತ ಮನೋಭಿಪ್ರಾಯ. ಯಾವ ಪ್ರಶ್ನೆಯನ್ನು ಕೇಳ್ತವೆ ಅದರಲ್ಲಿ ಅರ್ಥವಾಗುತ್ತೆ ಗುರುಗಳಿಗೆ ಈ ಶಿಷ್ಯನ ಮನಸ್ಥಿತಿ ಎಂಥದ್ದು. ವಿಚಾರ ಮಾಡಿ, ಅರ್ಜುನನು ಎಂತಹ ವಿಚಾರವನ್ನು ಮಾಡಿ ಪ್ರಶ್ನೆಯನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ಭಗವಂತನಿಗೆ ಅತಿಯಾದಂತಹ ಆನಂದ ಉಂಟಾಗಿದೆ, ಒಂದು ರೀತಿಯಾದ ಧನ್ಯತಾ ಭಾವ ಉಂಟಾಗಿದೆ. ಕಾರಣ, ನಾವು ಜೀವನದಲ್ಲಿ ಏನಾದರೂ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಇದ್ದಲ್ಲಿ ಅದು ಕೇವಲ ಬ್ರಹ್ಮಜ್ಞಾನ ಮಾತ್ರ, ತತ್ವಜ್ಞಾನ ಮಾತ್ರ, ಆತ್ಮಜ್ಞಾನ ಮಾತ್ರ. ಇದಕ್ಕಿಂತ ಹೊರತಾಗಿ ನೀವೇನೇ ಜಗತ್ತಿನಲ್ಲಿ ಕಲಿತುಕೊಂಡರೂ ಅದಕ್ಕೆ ಇತಿ ಮಿತಿ ಉಂಟು. ಆದರೆ ವಿಸ್ತಾರವಾದಂತಹ, ಅಗಾಧವಾದಂತಹ, ಅತ್ಯಂತ ವ್ಯಾಪಿತವಾಗಿರುವಂತಹ ಜ್ಞಾನವೆಂದರೆ ಅಧ್ಯಾತ್ಮ ಜ್ಞಾನ, ಬ್ರಹ್ಮಜ್ಞಾನ, ಪಾರಮಾರ್ಥಿಕ ವಿಜ್ಞಾನ. ಯಾವಾಗ ಇಂತಹ ಪ್ರಶ್ನೆಯನ್ನೇ ಶಿಷ್ಯ ಕೇಳ್ತಾನೆ, ಗುರುಗಳಿಗೆ ಅನಿಸುತ್ತೆ ಧನ್ಯಪ್ಪ, ಧನ್ಯ ಹೇ ವಿದ್ಯಾರ್ಥಿ, ಹೇ ಶಿಷ್ಯ, ನಿನ್ನ ಜೀವನ ಪಾವನ, ನಿನ್ನ ಜನ್ಮ ಸಾರ್ಥಕ. ಹೌದಲ್ಲ? ಎಂತಹ ವಿಚಾರವನ್ನು ಮಾಡಿದ್ದ ನೋಡಿ ಅರ್ಜುನ. ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ವಿಚಾರ ಮಾಡೋಣ. ಅರ್ಜುನ ಯಾವ ರೀತಿ ವಿಚಾರ ಮಾಡಿ ಪ್ರಶ್ನೆಯನ್ನು ಮಾಡಿದ್ದಾನೆ ಹೇಳ್ತಾನೆ. ಹೇ ದೇವ, ನೀನು ಪರಬ್ರಹ್ಮ, ಪರಂಧಾಮ, ಪರಮ ಪವಿತ್ರನು, ಪುರುಷನು, ಶಾಶ್ವತನು, ದಿವ್ಯನು, ಆದಿದೇವನು, ಜನ್ಮರಹಿತನು ಮತ್ತು ವಿಭು ಆಗಿರುವೆ. ಅಸಿತ ದೇವಲ ವ್ಯಾಸಾದಿ ಸಮಸ್ತ ಋಷಿಗಳು, ನಾರದಾದಿ ದೇವರ್ಷಿಗಳು ಸಹ ನಿನ್ನನ್ನು ಈ ರೀತಿಯಲ್ಲಿ ವರ್ಣಿಸುತ್ತಾರೆ. ನೀನು ಸಹ ಇದನ್ನೇ ಹೇಳುತ್ತಿರುವೆ. ಹೇ ಕೇಶವ, ನೀನು ಈವರೆಗೆ ಹೇಳಿದ್ದೆಲ್ಲವನ್ನೂ ಕೂಡ ನಿಜವೆಂದು ನಾನು ನಂಬಿದ್ದೇನೆ. ಹೇ ಭಗವಂತ, ನಿನ್ನ ಸ್ವರೂಪವು ದೇವಾದಿ ದೇವತೆಗಳಿಗೂ ಮತ್ತು ದಾನವರಿಗೂ
ತಿಳಿಯದಾಗಿದೆ. ಹೇ ಪುರುಷೋತ್ತಮ, ಹೇ ಸರ್ವೇಶ್ವರ, ಹೇ ದೇವದೇವ, ಹೇ ಜಗನ್ನಾಥ, ಸ್ವಯಂ ಏವ ಆತ್ಮನ ಆತ್ಮಾನಂ ವೇತ್ತ. ನಿನ್ನನ್ನು ನೀನು ಮಾತ್ರ ತಿಳಿಯಬಲ್ಲೆ. ನಿನ್ನ ವಿಭೂತಿಗಳು ದಿವ್ಯವಾಗಿವೆ. ಯಾವ ವಿಭೂತಿಗಳಿಂದ ನೀನು ಸರ್ವ ಲೋಕಗಳನ್ನು ವ್ಯಾಪಿಸಿಕೊಂಡಿರುವೆಯೋ ಅವುಗಳನ್ನು ಒಂದೂ ಬಿಡದಂತೆ ನನಗೆ ಹೇಳು. ಎಲೆ ಯೋಗಿಯೇ, ನಿನ್ನನ್ನು ಯಾವಾಗಲೂ ಹೇಗೆ ಚಿಂತಿಸಲಿ? ಹೇ ಭಗವಂತನೇ, ಯಾವ ಯಾವ ವಸ್ತುಗಳಲ್ಲಿ ನಿನ್ನನ್ನು ನಾನು ಚಿಂತಿಸಬೇಕು? ಹೇ ಜನಾರ್ದನ, ನಿನ್ನ ಯೋಗವನ್ನು ಮತ್ತು ವಿಭೂತಿಯನ್ನು ವಿಸ್ತಾರವಾಗಿ ಹೇಳು. ನಿನ್ನ ಅಮೃತವಾಣಿಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲ. ಯಾಕೆ ಅರ್ಜುನ ಇಂತಹ ಒಂದು ಮಾತನ್ನು ಹೇಳಿ ನಿಲ್ಲಿಸ್ತಾನೆ? ಯಾಕೆಂದ್ರೆ ನಮ್ಮ ಚಿಂತನೆಗೂ ಕಲ್ಪನೆಗೂ ಮಿಗಿಲಾದದ್ದು ಭಗವಂತನ ಸ್ವರೂಪ. ವಿ ಕಾಂಟ್ ಜಸ್ಟ್ ಕಾಂಪ್ರಹೆಂಡ್ ದಿ ಇನ್ಫಿನಿಟ್ ಎಕ್ಸಿಸ್ಟೆನ್ಸ್ ಆಫ್ ದಿ ಪ್ಯೂರ್ ಸೆಲ್ಫ್. ವಿ ಕಾಂಟ್ ಫಾಥಮ್ ದಿ ಡೆಪ್ತ್ ಆಫ್ ದಿ ಓಷನ್. ಥಿಂಕ್, ಈ ಬ್ರಹ್ಮಾಂಡ ಎಷ್ಟು ವಿಸ್ತಾರ ಅಂದ್ರೆ ನಮ್ಮ ಕಲ್ಪನೆಗೂ ಮೀರಿದ್ದದು. ನಮ್ಮದು ಇಂದ್ರಿಯಗಳು ಅತ್ಯಂತ ಇತಿಮಿತಿ ಉಳ್ಳದ್ದು. ಅಷ್ಟು ವಿಸ್ತಾರವಾಗಿ ನಮ್ಮನ್ನು ನಾವೇ ಹರಡಿಕೊಂಡಿರಲು ಸಾಧ್ಯವಿಲ್ಲ. ಅಷ್ಟು ವ್ಯಾಪಕವಾಗಿದೆ ಆ ಪರಮಾತ್ಮನ ಅಸ್ತಿತ್ವ. ಆತನ ವಿಭೂತಿ ಅತ್ಯಂತ ಮಹಾತ್ಮ್ಯ ಉಳ್ಳದ್ದು. ವಿಚಾರ ಮಾಡಿ, ನಾವೆಲ್ಲ ಹೇಗಿದ್ದೀವಿ ಅಂತಂದ್ರೆ ಕೂಪ ಮಂಡೂಕವತ್. ಕೂಪ ಬಾವಿ, ಮಂಡೂಕ ಕಪ್ಪೆ. ಬಾವಿಯ ಕಪ್ಪೆಯಂತೆ ನಾವೆಲ್ಲರೂ ಇದ್ದೇವೆ. ಯಾವುದು? ಯಾವ ಬಾವಿಯಲ್ಲಿದ್ದೇವೆ ನಾವು? ನಮ್ಮ ಮನೆ ಅನ್ನುವ ಗೂಡಲ್ಲಿ ನಾವಿದ್ದೇವೆ. ಹೌದಲ್ಲ? ಅಷ್ಟೇ ಜಗತ್ತು ನಮ್ಮದು. ಆ 4 ಗೋಡೆಗಳ ಮಧ್ಯೆ ಕುಳಿತುಕೊಂಡು ಪ್ರತಿ ದಿವಸ ಉಣ್ಣೋದು ಅಲ್ಲೇ, ಮಲಗೋದು ಅಲ್ಲೇ, ಎಲ್ಲ ಕ್ರಿಯೆಗಳನ್ನು ಅಲ್ಲೇ ನಡೆಸಿ ಅಲ್ಲೇ ಸಾಯೋದು ಕೂಡ. ಹೌದಲ್ಲ? ಅಲ್ಲಪ್ಪ, ಭಗವಂತನ ಚಿಂತನೆ ಮಾಡಿದ್ಯಾ? ಆತನ ಮನೆಯನ್ನು ನೋಡಿದ್ಯಾ? ಓಹೋ, ನಮ್ಮ ಮನೆಯಲ್ಲೇ ಇದೆ ಅವನ ಗುಡಿ, ಗರ್ಭಗುಡಿ, ದೇವರ ಗುಡಿ ನಾವೇ ಮಾಡಿಟ್ಕೊಂಡಿದ್ದೇವೆ. ಅಲ್ಲ ಅಲ್ಲ ಅಲ್ಲ, ನಿಮ್ಮನೆ ದೇವರ ಗುಡಿ ಕೇಳ್ತಾ ಇಲ್ಲ ನಾವು. ಭಗವಂತನ ಅಸ್ತಿತ್ವದ ಮನೆ ಎಷ್ಟು ವಿಸ್ತಾರ ನೋಡಿದ್ಯೇನು? ಇಲ್ಲ, ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಅಷ್ಟು ವ್ಯಾಪಕವಾಗಿದೆ, ಅಷ್ಟು ವಿಸ್ತಾರವಾಗಿದೆ. ವಿಚಾರ ಮಾಡಿ. ಕೂಪ ಮಂಡೂಕವತ್. ಶಾಸ್ತ್ರದಲ್ಲಿ ಈ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಬಾವಿಯಲ್ಲಿ ಇರುವ ಕಪ್ಪೆಯಂತೆ. ಏನ್ ಮಾಡ್ತು ಆ ಕಪ್ಪೆ? ಬಾವಿಯಲ್ಲೇ ಹುಟ್ಟಿತ್ತು ಆ ಕಪ್ಪೆ. ಬಾವಿಯಲ್ಲೇ ಬೆಳೆದದ್ದು ಕೂಡ. ಈಗಾಗಲೇ ಸುಮಾರು ವಯಸ್ಸಾಗೋಗಿದೆ ಅದಕ್ಕೆ. ಮುದಿಪ್ರಾಯ ಯಾರಿಗೆ? ಆ ಮಂಡೂಕ, ಆ ಕಪ್ಪೆಗೆ. ಅಕಸ್ಮಾತಾಗಿ ಒಂದು ದಿವಸ ಬೇರೆ ಕಡೆಯಿಂದ ಯಾವುದೋ ಸಮುದ್ರ ತೀರದಲ್ಲಿರುವಂತಹ ಒಂದು ಕಪ್ಪೆ ಬಾವಿಗೆ ಅಚಾನಕ್, ಆಕಸ್ಮಿಕವಾಗಿ ಬಾವಿಗೆ ಬಿದ್ದ್ಬಿಡುತ್ತೆ. ಪುನಃ ವಾಪಸ್ ಹೋಗಬೇಕು ಅಂತ ಅನ್ನುವ ಪ್ರಯತ್ನದಲ್ಲಿದ್ದಾಗ ಈ ಕೂಪ ಮಂಡೂಕ ಇರುತ್ತಲ್ಲ, ಬಾವಿಯ ಕಪ್ಪೆ ಕೇಳುತ್ತೆ, ಹೇ, ಯಾರು ನೀನು? ಎಲ್ಲಿಂದ ಬಂದೆ? ನನ್ನ ಜಾತಿಯವನೇ ನೀನು? ನನ್ನ ರೂಪವನ್ನೇ ಇಟ್ಕೊಂಡಿದ್ದಿ? ಎಲ್ಲಿ ವಾಸ ಮಾಡ್ತೀನಿ ನೀನು? ಆ ಸಮುದ್ರದ ತೀರದಲ್ಲಿರುವಂತಹ ಕಪ್ಪೆ ಹೇಳಿತು, ನಾನು ಸಮುದ್ರದ ಹತ್ತಿರ ವಾಸ ಮಾಡ್ತಾ ಇದ್ದೇನೆ. ಸಮುದ್ರ? ಏನದು? ಈ ಬಾವಿ ಕಪ್ಪೆ ತನ್ನ ಜೀವಿತ ಅವಧಿಯಲ್ಲಿ ಒಂದು ಸಲವೂ ಕೂಡ ಬಾವಿಯಿಂದ ಹೊರಗೆ ಬಂದಿಲ್ಲ. ಬಾವಿಯಲ್ಲೇ ಜೀವನ. ಈಗಾಗಲೇ ಮುದಿಪ್ರಾಯ ಆಗೋಗಿದೆ. ಸಮುದ್ರ ಎಷ್ಟು ದೊಡ್ಡದಿದೆ ಅದು? ಆ ಬಾವಿಯ ಕಪ್ಪೆಗೆ ಕಲ್ಪನೆ ಏನು ಅಂತಂದ್ರೆ, ಸಮುದ್ರ ತುಂಬಾ ಚಿಕ್ಕದು, ನಮ್ಮ ಬಾವಿ ಎಷ್ಟು ದೊಡ್ಡದಲ್ವೋ ಏನೋ ಪಾಪ ಅನ್ನುವ ಕನಿಕರದಿಂದ, ಮರುಕದಿಂದ
ಆ ಸಮುದ್ರದ ಕಪ್ಪೆಗೆ ಕೇಳತ್ತೆ, ಅಲ್ಲ ನಿನ್ನ ಸಮುದ್ರ ಇಷ್ಟು ದೊಡ್ಡದಾಗಿದ್ಯಾ? ಕಪ್ಪೆ ಎಷ್ಟು ದೊಡ್ಡದಾಗಿರುತ್ತೆ ಹೇಳಿ. ಆ ಕಪ್ಪೆಯ ಕೈಗಳು, ಬೆರಳುಗಳು, ಆ ಬೆರಳಿನಿಂದ ಇಷ್ಟು ತೋರ್ಸತ್ತದು. ನಿನ್ನ ಸಮುದ್ರ ಇಷ್ಟು ದೊಡ್ಡದಿದ್ಯಾ? ಸಮುದ್ರದ ಕಪ್ಪೆಗೆ ಒಂದು ರೀತಿಯಾದ ನಗು ಒಳಗೆ. ಈ ಮಂಕು ಬುದ್ಧಿಯ ಈ ಬಾವಿ ಕಪ್ಪೆಯನ್ನು ನೋಡಿ ಸಮುದ್ರದ ಕಪ್ಪೆಗೆ ಮನಸ್ಸಿನಲ್ಲೇ ನಗು. ಆ ನಗುವನ್ನು ತಡೆ ಹಿಡಿದುಕೊಂಡು ಹೇಳತ್ತೆ, ಇಲ್ಲ ಇಲ್ಲ ಇಲ್ಲ, ಇಷ್ಟೆಲ್ಲ ಇನ್ನೂ ದೊಡ್ಡದಾಗಿದೆ. ಹೌದಾ? ಸ್ವಲ್ಪ ಬಾವಿ ಕಪ್ಪೆಗೆ ಒಂಥರ ಅಹಂಕಾರದ ಮೇಲೆ ಪೆಟ್ಟು ಬೀಳತ್ತೆ. ನನ್ನ ಬಾವಿಗಿಂತ ದೊಡ್ಡದು ಅಂತ ಏನೋ ಹೇಳಕ್ ಪ್ರಯತ್ನ ಮಾಡ್ತಾ ಇದೆಯೇನೋ ಇದು. ಇಲ್ಲಿ ನೋಡೋಣ. ಎರಡೂ ಕೈನ ವಿಸ್ತಾರ ಮಾಡತ್ತೆ ಕಪ್ಪೆ. ನಿನ್ನ ಸಮುದ್ರ ಇಷ್ಟು ದೊಡ್ಡದಾಗಿದ್ಯಾ? ಇಲ್ಲ ಇಲ್ಲ, ಇದಕ್ಕೂ ದೊಡ್ಡದಾಗಿದೆ. ಯಾಕೋ ನನ್ನ ಕೈ ಅಳತೆ ಸಾಕಾಗ್ತಾ ಇಲ್ಲ ಅಂತ ಕಾಣುತ್ತೆ ಅವನಿಗೆ. ನೋಡೋಣ. ಬಾವಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಿಗಿದು, ಇಷ್ಟು ದೊಡ್ಡದಾಗಿದ್ಯಾ ನಿನ್ನ ಸಮುದ್ರ? ಉತ್ತರ ಕೊಡ್ತಾ 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 ಆ ಸಮುದ್ರದ ಕಪ್ಪೆ ಹೇಳುತ್ತೆ, ನೋಡಪ್ಪ, ಇಷ್ಟೊಂದು ಪ್ರಶ್ನೆಗಳನ್ನು ಕೇಳಬೇಡ. ನಾನು ಮತ್ತೆ ಮತ್ತೆ ಇಲ್ಲ ಅನ್ನೋದು, ನಿನ್ ಮತ್ತೆ ಇಷ್ಟು ದೊಡ್ಡದ ಅಷ್ಟು ದೊಡ್ಡದ ಅಂತ ಕೇಳೋದು. ಒಂದು ಕೆಲಸ ಮಾಡು, ನನ್ನ ಜೊತೆಗೆ ಬಾ, ಒಮ್ಮೆ ನೋಡು, ಆಮೇಲೆ ನೀನೇ ಅದನ್ನು ಅಳೆದುಕೋ ಎಷ್ಟು ದೊಡ್ಡದಾಗಿದೆ ಸಮುದ್ರ. ಹೌದಾ? ನಡಿ ಬರ್ತೇನೆ. ಮೊಟ್ಟ ಮೊದಲ ಬಾರಿಗೆ ಬಾವಿಯಿಂದ ಆಚೆ ಬರ್ತಾ ಇದೆ ಈ ಕೂಪ ಮಂಡೂಕ. ಕರ್ಕೊಂಡು ಹೋಯ್ತು. ಬಾ. ಎಷ್ಟು ದೂರ? ಇಲ್ಲೇ ಇಲ್ಲೇ, ದೂರ ಏನಿಲ್ಲ, ಸ್ವಲ್ಪ ಹತ್ರವೇ. ಬಾ ಬಾ ಬಾ, ಇನ್ನೊಂದು ಅರ್ಧ ತಾಸು ಅಷ್ಟೇ ಪ್ರಯಾಣ. ಕುಂಟುತ್ತಾ ಕುಂಟುತ್ತಾ, ಗೊತ್ತಲ್ಲ, ಕುಂಟುತ್ತಾ ಅಲ್ಲ, ನೆಗೆಯುತ್ತಾ ನೆಗೆಯುತ್ತಾ, ಹಾಪಿಂಗ್ ದ ಟೂ ಫ್ರಾಕ್ಸ್ ವೆಂಟ್ ನಿಯರ್ ದ ಓಷನ್, ನಿಯರ್ ದ ಸಿ. ಆ ಸ್ವಲ್ಪ ಎತ್ತರವಾದ ಸ್ಥಳದಲ್ಲಿ ನಿಂತುಕೊಂಡ ಮೇಲೆ ಸಮುದ್ರದ ಕಪ್ಪೆ ಹೇಳುತ್ತೆ, ನೋಡು, ಇದೇ ಸಮುದ್ರ. ನಾನು ಅಲ್ಲೇ ಹತ್ರದಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯ ಕೆಳಗಡೆ ನಾನು ವಾಸ ಮಾಡ್ತೀನಿ. ನೋಡತ್ತೆ ಈ ಬಾವಿ ಕಪ್ಪೆ ಅಲ್ಲಿಂದ ಇಲ್ಲಿಗೆ. ಏನಿದು? ಇದು ಇಷ್ಟು ದೊಡ್ಡದಾಗಿದ್ಯಾ? ಇದು ಏನೊಂಥರ ಯಾವುದೇ ಆದಿ ಅಂತ್ಯ ಇಲ್ಲ ಅನ್ನೋ ತರಹ ಕಾಣ್ತಾ ಇದೆಯಲ್ಲ. ನೋಡಿ, ನಾವು ಕೇವಲ 4 ಗೋಡೆಗಳಲ್ಲಿ ಕುಳಿತುಕೊಂಡು ಭಗವಂತನ ವಿಸ್ತಾರತೆಯನ್ನು ನಾವು ನೋಡ್ಬೇಕಾದ್ರೆ ನಾವು ನಮ್ಮ ಮನಸ್ಸನ್ನು ವಿಸ್ತಾರಗೊಳಿಸಬೇಕು. ಆದ್ರಿಂದ ಎಷ್ಟು ಹೇಳಿದರೂ ತೃಪ್ತಿ ಇಲ್ಲ, ಎಷ್ಟು ಹಾಡಿದರೂ ಕೂಡ ಸಾಕಾಗೋದಿಲ್ಲ. ಮತ್ತೆ ಮತ್ತೆ ಹೇಳಬೇಕಾಗತ್ತೆ, ಮತ್ತೆ ಮತ್ತೆ ಹಾಡ್ಬೇಕಾಗತ್ತೆ, ಕೊಂಡಾಡಬೇಕಾಗತ್ತೆ, ಸ್ತೋತ್ರವನ್ನ ಮಾಡಬೇಕಾಗತ್ತೆ, ಸ್ತುತಿಯನ್ನು ಮಾಡಬೇಕಾಗತ್ತೆ, ಪೂಜೆಯನ್ನು ಮಾಡಬೇಕಾಗತ್ತೆ. ಆ ವಿಸ್ತಾರತೆಯನ್ನು ನೋಡಿದಾಗ ಬಾಷ್ಪ, ಆನಂದ ಬಾಷ್ಪ ಸುರಿಯುತ್ತೆ. ಹೌದಲ್ಲ? ನೋಡಿ, ಇವತ್ತು ಜೂನ್ 30ನೇ ತಾರೀಕು. ನಿನ್ನೆ ದಿವಸ ರಾತ್ರಿ ಜೂನ್ 29ನೇ ತಾರೀಕು ಕ್ರಿಕೆಟ್ ಮ್ಯಾಚ್ ಆಯ್ತು. ಹೌದಲ್ಲ? ಕ್ರಿಕೆಟ್ ಮ್ಯಾಚ್, T20 ವರ್ಲ್ಡ್ ಕಪ್ ಮ್ಯಾಚ್ ಆಯ್ತು. ಫೈನಲ್ ಭಾರತ ಮತ್ತು ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ಈ 2 ತಂಡಗಳ ನಡುವೆ ಪಂದ್ಯ ಮ್ಯಾಚ್ ಆಯ್ತು. ಅದರಲ್ಲಿ ಭಾರತ ಗೆದ್ದಿತ್ತು. ಹೌದಲ್ಲ? ಅನೇಕರು ಇವತ್ತು ನೆನ್ನೆ ನೋಡಿರಬಹುದು ನೇರವಾಗಿ, ಅಥವಾ ರೆಕಾರ್ಡ್ ನೋಡಿರಬಹುದು, ಇವತ್ತೆಲ್ಲ ದಿನಪತ್ರಿಕೆ ನೋಡಿರಬಹುದು, ವಿಡಿಯೋಸ್ ನೋಡಿರಬಹುದು, ವಾರ್ತೆಗಳಲ್ಲಿ ನೋಡಿರಬಹುದು. ಅಲ್ಲಿ ಏನಾಗ್ತಾ ಇದೆ ಒಂದು ಅಂಶ ಅಂತಂದ್ರೆ, ಕ್ರೀಡೆ ಮುಗಿದಿದೆ, ಭಾರತ ಗೆದ್ದಿದೆ, ಭಾರತದ ಕ್ರೀಡಾಪಟುಗಳು ಅಳ್ತಾ ಇದ್ದಾರೆ, ಗೆದ್ವಲ್ಲ ಅಂತ ಅಳ್ತಾ ಇದ್ದಾರೆ. ಹಾಗೆ ದಕ್ಷಿಣ ಆಫ್ರಿಕಾ ತಂಡದ ಕ್ರೀಡಾಪಟುಗಳೂ ಸಹ ಅಳ್ತಾ ಇದ್ದಾರೆ, ಸೋತೆವಲ್ಲ ಅಂತ ಹೇಳಿ ಅಳ್ತಾ ಇದ್ದಾರೆ. ನೋಡಿ, ಇಬ್ರು ಅಳ್ತಾ ಇದ್ದಾರೆ. ಆದರೆ ಆ ಬಾಷ್ಪದಲ್ಲಿ, ಆ ಕಣ್ಣೀರಿನಲ್ಲಿ ವ್ಯತ್ಯಾಸ ಇದೆ. ಭಾರತೀಯ ಕ್ರೀಡಾಪಟುಗಳು ಅಳ್ತಾ ಇದ್ದದ್ದು ಆನಂದ ಬಾಷ್ಪ. ಅಂತೂ ಗೆದ್ವಲ್ಲ, ಒಂದೂ ಪಂದ್ಯವನ್ನು ಸೋಲದೆ ನಾವು ಅಜೇಯರಾಗಿ ಸಾಧನೆ ಮಾಡಿ
ಈ ಒಂದು ವಿಶ್ವದ ಕಿರೀಟವನ್ನ ನಾವು ಪಡೆದುಕೊಂಡೆವಲ್ಲ, ಆನಂದದಿಂದ ಅಳ್ತಾ ಇದ್ದಾರೆ. ದಕ್ಷಿಣ ಆಫ್ರಿಕಾ ತಂಡದವರು ದುಃಖದಿಂದ, ಅಯ್ಯೋ ಜಾರಿ ಹೋಯ್ತೆ, ಗೆಲ್ಲಬಹುದಾಗಿತ್ತು, ನಾವು ಕೊನೆಯ ಹಂತದಲ್ಲಿ ಎಡವಿ ನಾವು ಕೈ ಚೆರ್ಕೊಂಡ್ಬಿಟ್ವಲ್ಲ, ನಮಗೆ ಆ ವಿಶ್ವದ ಕಿರೀಟ ದಕ್ಕಲಿಲ್ವಲ್ಲ, ದುಃಖದಲ್ಲಿ ಅಳ್ತಾ ಇದ್ದಾರೆ. ನಾವು ಪರಮಾತ್ಮನನ್ನು ನೋಡಿದಾಗ, ಆ ವಿಸ್ತಾರತೆಯನ್ನು ಗಮನಿಸಿದಾಗ ನಮ್ಮಲ್ಲಿ ಆನಂದದ ಬಾಷ್ಪ ಉಕ್ಕುತ್ತೆ. ಆದ್ದರಿಂದ ದಯಮಾಡಿ ತಾವೆಲ್ಲ ಸಾಧಕರು ಯಾವಾಗಲಾದ್ರೂ ಸಮಯ ಸಿಕ್ಕಾಗ ಏಕಾಂತ ಪ್ರದೇಶಕ್ಕೆ ಹೋಗಿ ವಿಸ್ತಾರತೆಯನ್ನು ಗಮನಿಸಿ, ಪರ್ವತ ಶ್ರೇಣಿಗಳಿಗೆ ಹೋಗಿ, ಎಲ್ಲಿ ನಿರ್ಜನ ಪ್ರದೇಶವಿರುತ್ತೋ ಅಂತಹ ಜಾಗಕ್ಕೆ ಹೋಗಿ ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಹೊತ್ತು ಧ್ಯಾನವನ್ನು ಅಭ್ಯಾಸ ಮಾಡಿ ಭಗವಂತನನ್ನು ಅರಿತುಕೊಳ್ಳಿ. ಹೀಗೆ ಅರ್ಜುನನು ಪ್ರಶ್ನೆ ಮಾಡಿದಾಗ ಭಗವಂತ ಉತ್ತರ ಕೊಡ್ತಾನೆ. ಒಂದೊಂದೇ ಒಂದೊಂದೇ ವಿಭೂತಿಗಳನ್ನು ಹೆಸರಿಸ್ತಾ ಹೋಗ್ತಾನೆ. ನೋಡೋಣ. ದಶಮೋಧ್ಯಾಯದ 19ನೆಯ ಶ್ಲೋಕ 2 ಬಾರಿ ಪಾರಾಯಣ ಮಾಡುವ ಒಟ್ಟಿಗೆ. ಶ್ರೀ ಭಗವಾನುವಾಚ ಅಂತತ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಶ್ರೀ ಭಗವಂತನು ಉತ್ತರವನ್ನು ಕೊಡ್ತಾನೆ. ಹೇ ಕುರುಶ್ರೇಷ್ಠ, ಹೇ ಅರ್ಜುನ, ಈಗ ದಿವ್ಯವಾದ ನನ್ನ ವಿಭೂತಿಗಳಲ್ಲಿ ಮುಖ್ಯವಾದವುಗಳನ್ನು ನಿನಗೆ ತಿಳಿಸುವೆನು. ಹಾಗೆ ವಿವರಿಸಲು ಹೋದರೆ ಅದಕ್ಕೆ ಕೊನೆಯೇ ಇಲ್ಲ. ನೋಡಿ, ಆ ಒಂದು ವಿಸ್ತಾರತೆಯನ್ನು ಹೇಳ್ತಾ ಹೋದ್ರೆ ಸಮಯ ಸಾಕಾಗೋದಿಲ್ಲ. ಆದ್ರಿಂದ ಪ್ರಧಾನವಾಗಿರುವುದನ್ನು ಮಾತ್ರ ನಾನು ಈಗ ನಿನಗೆ ತಿಳಿಸುವೆನು ಅಂತ ಹೇಳಿ ಪ್ರಾರಂಭದಲ್ಲೇ ಪರಮಾತ್ಮ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಅರ್ಜುನ ಹೇಳಿದ್ದ ಅಶೇಷೇಣ ವಕ್ತುಂ ಅಂತ ಹೇಳಿದ್ದ, ಯಾವುದನ್ನು ಬಿಡದೆ ತಿಳಿಸು ಅಂತ ಹೇಳಿದ್ದ. ಆವಾಗ ಭಗವಂತ ಅದನ್ನು ಮನಗೊಂಡು, ಇಲ್ಲ ಇಲ್ಲ, ಅಷ್ಟೊಂದು ವಿಸ್ತಾರವಾಗಿ ಹೇಳಕ್ಕಾಗೋದಿಲ್ಲ, ಯಾವುದು ಪ್ರಧಾನವಾಗಿರುತ್ತೋ ಮುಖ್ಯವಾಗಿರುತ್ತೋ ಅವುಗಳನ್ನು ಮಾತ್ರ ತಿಳಿಸ್ತೇನೆ. ನೋಡಿ ಪದಚ್ಛೇದ. ಹಂತ ತೇ ಕಥಯಿಷ್ಯಾಮಿ ದಿವ್ಯಾಹ ಹಿ ಆತ್ಮವಿಭೂತಯ ಪ್ರಾಧಾನ್ಯತಃ ಕುರುಶ್ರೇಷ್ಠ ನ ಅಸ್ತಿ ಅಂತಃ ವಿಸ್ತರಸ್ಯ ಮೇ. ಹೇ ಕುರುಶ್ರೇಷ್ಠ, ಕುರುವಂಶದ ಶ್ರೇಷ್ಠನಾದಂತಹ ಅರ್ಜುನನೇ, ದಿವ್ಯಾಹ ಆತ್ಮವಿಭೂತಯ, ನನ್ನ ದಿವ್ಯವಾದ ವಿಭೂತಿಗಳನ್ನು ಹಂತ ತೇ ಪ್ರಾಧಾನ್ಯತಃ, ಹಂತ ಈಗ, ತೇ ಪ್ರಾಧಾನ್ಯತಃ, ತೇ ನಿನಗೋಸ್ಕರ, ಪ್ರಾಧಾನ್ಯತಃ ಕಥಯಿಷ್ಯಾಮಿ ಪ್ರಧಾನತೆಯಿಂದ ಕೂಡಿದ ಮುಖ್ಯವಾದವುಗಳನ್ನು ಮಾತ್ರ ಕಥಯಿಷ್ಯಾಮಿ ನಿನಗೆ ಹೇಳಲಿರುವೆನು. ಹಿ ಏಕೆಂದರೆ ಮೇ ವಿಸ್ತರಸ್ಯ ಅಂತಹ ನ ಅಸ್ತಿ, ಏಕೆಂದರೆ ನನ್ನ ವಿಸ್ತಾರದ ಅಂತ್ಯವು ಇರುವುದಿಲ್ಲ. ಹೇ ಕುರುಶ್ರೇಷ್ಠ, ಈಗ ನಾನು ನನ್ನ ದಿವ್ಯ ವಿಭೂತಿಗಳಲ್ಲಿ ಮುಖ್ಯವಾದವುಗಳನ್ನು ಮಾತ್ರ ನಿನಗೆ ಹೇಳುವೆನು, ಏಕೆಂದರೆ ನನ್ನ ವಿಸ್ತಾರಕ್ಕೆ ಕೊನೆಯೇ ಇಲ್ಲ. ವಿಚಾರ ಮಾಡಿ, ಅಂತಹ ಒಂದು ಬ್ರಹ್ಮಾಂಡವನ್ನು, ಯಾವುದರಲ್ಲಿ ಎಲ್ಲಾ ಗ್ರಹಗಳೂ ಇವೆ, ಸೂರ್ಯ ಮಧ್ಯದಲ್ಲಿದ್ದಾನೆ, ಸೂರ್ಯ ತಿರುಗ್ತಾ ಇದ್ದಾನೆ, ಸೂರ್ಯ ಸ್ಥಿರವಾಗಿದ್ದಾನೆ, ಸೂರ್ಯನ ಸುತ್ತ ಗ್ರಹಗಳು ತಿರುಗ್ತಾ ಇವೆ, ಅದರ ಮಧ್ಯದಲ್ಲಿ ಒಂದು ಭೂಮಿ ಇದೆ, ಆ ಭೂಮಿಯ ಸುತ್ತಲೂ ಅನೇಕ ಗ್ರಹಗಳು ತಿರುಗ್ತಾ ಇವೆ, ಅದರಲ್ಲೂ ಕೂಡ ಮುಖ್ಯವಾಗಿ ಚಂದ್ರ. ಹೌದಲ್ಲ? ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ. ಈ 19ನೆಯ ಶ್ಲೋಕದ
ಭಾಷ್ಯವನ್ನು ನೋಡೋಣ. ಹಂತ ಇದಾನೀ ತೇ ತುಭ್ಯಂ ದಿವ್ಯಾ ದಿವಿ ಭವಾಃ ಆತ್ಮವಿಭೂತಯಃ ಆತ್ಮನಃ ಮಮ ವಿಭೂತಯಃ ಯಾಃ ತಾಃ ಕಥಯಿಷ್ಯಾಮಿ ಇತ್ಯೇತತ್. ಪ್ರಾಧಾನ್ಯತಃ ಯತ್ರ ಯತ್ರ ಪ್ರಧಾನ ಯಾ ಯಾ ವಿಭೂತಿಃ ತಾಂ ತಾಂ ಪ್ರಧಾನಾಂ ಪ್ರಾಧಾನ್ಯತಃ ಕಥಯಿಷ್ಯಾಮಿ ಅಹಂ. ಹೇ ಕುರುಶ್ರೇಷ್ಠ, ಅಶೇಷಃ ತು ವರ್ಷಶತೇನಾಪಿ ನ ಶಕ್ಯಾಃ ವಕ್ತುಂ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಚಾರ್ಯ ಶಂಕರರು. ಯತಃ ನಾಸ್ತಿ ಅಂತಃ ವಿಸ್ತರಸ್ಯ ಮೇ ಮಮ ವಿಭೂತೀನಾಂ ಇತ್ಯರ್ಥಃ. ಬಹಳ ಚೆನ್ನಾಗಿದೆ, ತರ ತಮಾಷೆಯಾಗಿದೆ ನೋಡಿ. ಅಶೇಷಃ ತು ವರ್ಷಶತೇನಾಪಿ ನ ಶಕ್ಯಾಃ ವಕ್ತುಂ. ಏನಾದರೂ ವಿಸ್ತಾರ ಮಾಡಿ ಹೇಳ್ತಾ ಹೋದ್ರೆ ವರ್ಷಶತೇನಾಪಿ 100 ವರ್ಷಗಳಾದರೂ ವಕ್ತುಂ ನ ಶಕ್ಯಾಃ ಹೇಳಲಿಕ್ಕೆ ಸಾಧ್ಯ ಇಲ್ಲ. 100 ವರ್ಷ ಹೇಳಿರೋದು, ಆದರೂ ಕೂಡ ಅದಕ್ಕೆ ಕೊನೆ ಆಗ್ತಾ ಇಲ್ಲ, ಅಷ್ಟು ವಿಸ್ತಾರವಾಗಿ ಹೋಗುತ್ತೆ. ಆದ್ರಿಂದ ಯಾವುದು ಮುಖ್ಯವಾದ ಅಷ್ಟನ್ನು ಮಾತ್ರ ಹೇಳ್ತೇನೆ. ಭಾಷ್ಯಾರ್ಥ ನೋಡಿ. ಅಯ್ಯ ಕುರುಶ್ರೇಷ್ಠನೇ, ಈಗ ನಿನಗೆ ದಿವ್ಯವಾದ ಉತ್ತಮ ಲೋಕದಲ್ಲಿ ಉಂಟಾಗಿರುವ ಆತ್ಮ ವಿಭೂತಿಗಳು ಎಂದರೆ ಆತ್ಮನಃ ನನ್ನ ವಿಭೂತಿಗಳು ಯಾವವಿರುವವೋ ಅವನ್ನು ಹೇಳುವೆನು ಎಂದರ್ಥ. ಪ್ರಾಧಾನ್ಯವಾಗಿ ಎಲ್ಲೆಲ್ಲಿ ಯಾವ ಯಾವ ವಿಭೂತಿಯು ಪ್ರಧಾನವಾಗಿರುವುದೋ ಆಯಾ ಪ್ರಧಾನವಾದ ವಿಭೂತಿಯನ್ನು ನಾನು ಮುಖ್ಯವಾಗಿ ನಿನಗೆ ತಿಳಿಸುವೆನು. ಆದರೆ ಅವನ್ನು ಒಂದೂ ಬಿಡದಂತೆ ಹೇಳುವುದಕ್ಕೆ 100 ವರ್ಷವಾದರೂ ಶಕ್ಯವಿಲ್ಲ. ಏಕೆಂದರೆ ನನ್ನ ವಿಸ್ತಾರಕ್ಕೆ ಎಂದರೆ ವಿಭೂತಿಗಳಿಗೆ ಕೊನೆಯಿಲ್ಲ ಎಂದರ್ಥ. ತತ್ರ ಪ್ರಥಮಮೇವ ತಾವತ್ ಶೃಣು. ಇವುಗಳಲ್ಲಿ ಮೊಟ್ಟ ಮೊದಲನೆಯ ವಿಭೂತಿಯನ್ನೇ ಈಗ ಕೇಳು. 20ನೇ ಶ್ಲೋಕ 2 ಬಾರಿ ಪಾರಾಯಣ. ಅಹಮಾತ್ಮ ಗುಡಾಕೇಶ ಸರ್ವ ಕ್ಷಮಿಸಿ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಅಹಂ ಆತ್ಮ ಗುಡಾಕೇಶ. ಅರ್ಜುನನ ಹೆಸರು ಗುಡಾಕೇಶ, ಕೃಷ್ಣನ ಹೆಸರೂ ಕೂಡ ಗುಡಾಕೇಶ. ಏಕೆ ಆಮೇಲೆ ಹೇಳೋಣ. ಸರ್ವಭೂತಾಶಯ ಸ್ಥಿತ ಅಹಂ ಆದಿ ಚ ಮಧ್ಯಂ ಚ ಭೂತಾನಾಂ ಅಂತಃ ಏವ ಚ. ಹೇ ಗುಡಾಕೇಶ, ಹೇ ಅರ್ಜುನ, ಅಹಂ ಸರ್ವಭೂತಾಶಯ ಸ್ಥಿತ, ನಾನು ಎಲ್ಲ ಭೂತಗಳ ಹೃದಯದಲ್ಲಿ ಸ್ಥಿತನಾಗಿ, ಆತ್ಮ ಚ ಭೂತಾನ, ಎಲ್ಲರ ಆತ್ಮನಾಗಿದ್ದೇನೆ, ಹಾಗೂ ಸಮಸ್ತ ಭೂತಗಳ ಆದಿ ಮಧ್ಯಂ ಚ ಅಂತಃ ಚ ಅಹಮೇವ, ಆದಿಯೂ ಮಧ್ಯನೂ ಮತ್ತು ಅಂತ್ಯವೂ ಸಹ ನಾನೇ ಆಗಿದ್ದೇನೆ. ಎಲೆ ಅರ್ಜುನ, ನಾನು ಎಲ್ಲ ಪ್ರಾಣಿಗಳ ಹೃದಯಗಳಲ್ಲಿ ಇರುವ ಆತ್ಮನಾಗಿದ್ದೇನೆ. ಹಾಗೆಯೇ ಸಮಸ್ತ ಪ್ರಾಣಿಗಳ ಆದಿ ಮಧ್ಯ ಮತ್ತು ಅಂತ್ಯವೂ ನಾನೇ ಆಗಿದ್ದೇನೆ. ಸ್ವಲ್ಪ ವಿಚಾರ ಮಾಡಿ ನಂತರ ಶಾಂಕರ ಭಾಷ್ಯವನ್ನು ನೋಡೋಣ, ಅಥವಾ ಮೊದಲು ಶಾಂಕರ ಭಾಷ್ಯ ನೋಡೋಣ, ಆ ನಂತರ ದೃಷ್ಟಾಂತಗಳ ಮೂಲಕ ವಿಚಾರವನ್ನು ಮಾಡೋಣ. ಶಾಂಕರ ಭಾಷ್ಯ ನೋಡಿ, 20ನೇ ಶ್ಲೋಕ. ಅಹಂ ಆತ್ಮ ಪ್ರತ್ಯಗಾತ್ಮ ಗುಡಾಕೇಶ. ಹೇ ಅರ್ಜುನ, ಅಹಂ ಆತ್ಮ ಪ್ರತ್ಯಗಾತ್ಮ, ಗುಡಾಕ ಚೆನ್ನಾಗಿದೆ, ಗುಡಾಕ ನಿದ್ರಾ ತಸ್ಯ ಈಶಃ ಗುಡಾಕೇಶಃ ಜಿತನಿದ್ರಃ ಇತ್ಯರ್ಥಃ. ಈಗಲೇ ಹೇಳಿಬಿಡೋಣ ಗುಡಾಕೇಶ ಅಂದ್ರೆ ಏನು, ಯಾಕೆ ಕೃಷ್ಣನಿಗೂ ಗುಡಾಕೇಶ ಅಂತ ಹೇಳ್ತಾರೆ, ಯಾಕೆ ಅರ್ಜುನನಿಗೂ ಗುಡಾಕೇಶ ಅಂತ ಹೇಳ್ತಾರೆ. ಒಂದು ಆಚಾರ್ಯ ಶಂಕರರು ಇಲ್ಲಿ ಹೇಳ್ತಾ ಇರೋದು ಗುಡಾಕ. ಗುಡಾಕ ಅಂದ್ರೆ ನಿದ್ರೆ ಅಂತ ಅರ್ಥ. ಗುಡಾಕ ಗುಡಾಕ ಈಶಃ ನೋಡಿ,
ನಿದ್ರೆಯನ್ನೇ ಗೆದ್ದವ ಅಂತ ಅರ್ಥ. ನಿದ್ರೆಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವ ಅರ್ಜುನ. ಆದ್ದರಿಂದ ಅವನಿಗೆ ಹೆಸರು ಗುಡಾಕೇಶ. ಮತ್ತೊಂದು ಅರ್ಥ ಇದೆ. ಗುಡಾಕೇಶ ಅಂದ್ರೆ ಕೂದಲು, ಗುಡ ಅಂದ್ರೆ ಗುಂಗುರು ಕೂದಲು, ದಟ್ಟವಾದ ಕೂದಲು ಅಂತ ಅರ್ಥ. ಗುಡ, ಗುಡ ಅಂದ್ರೆ ಗುಂಗುರು. ಕೃಷ್ಣನ ಕೂದಲು ಕೂಡ ಗುಂಗುರು ಕೂದಲು, ಕರ್ಲ್ಡ್ ಹೇರ್ಸ್ ಅಂತ. ಕರ್ಲ್ಡ್ ಹೇರ್ಸ್, CURLED, ಕರ್ಲ್ಡ್ ಹೇರ್ಸ್, ಗುಂಗುರು ಕೂದಲು. ಯಾರಿಗೆ? ಅರ್ಜುನನಿಗೆ. ಅರ್ಜುನನಿಗೂ ಗುಂಗುರು ಕೂದಲು, ಕೃಷ್ಣನಿಗೂ ಗುಂಗುರು ಕೂದಲು. ಆದ್ದರಿಂದ ಇಬ್ಬರ ಹೆಸರು ಗುಡಾಕೇಶ. ಮತ್ತೊಂದು ಅರ್ಥ, ಗುಡಾಕ ಅಂದ್ರೆ ನಿದ್ರೆ, ನಿದ್ರಾ. ನಿದ್ರಾಯಾ ಈಶಃ, ನಿದ್ರೆಯನ್ನೇ ಗೆದ್ದವ, ನಿದ್ರೆಗೆ ಒಡೆಯ, ನಿದ್ರೆಯನ್ನು ಮೀರಿಸಿದವ ಅವನು ಗುಡಾಕೇಶ ಅರ್ಜುನ. ಜಿತ ನಿದ್ರಹ, ನಿದ್ರೆಯನ್ನು ಗೆದ್ದವ. ಘನಕೇಶ ಐತಿ. ಘನಕೇಶ ದಟ್ಟವಾದ ಕೂದಲು ಅಥವಾ ಗುಂಗುರು ಕೂದಲು. ಹಾಗಾದಾಗಲೂ ಕೂಡ ಈ ಅರ್ಜುನನಿಗೆ ಗುಡಾಕೇಶ ಅನ್ನುವ ಹೆಸರು ಬರುವುದು. ಸರ್ವಭೂತಾಶಯ ಸ್ಥಿತ, ಸರ್ವೇಷಾಂ ಭೂತಾನಾಂ ಆಶಯೇ ಅಂತಃ ಹೃದಯ ಸ್ಥಿತ ಅಹಂ. ಆತ್ಮ ಪ್ರತ್ಯಗಾತ್ಮ ನಿತ್ಯಂ ಧ್ಯೇಯ ತದಶಕ್ತೇನ ಚ ಉತ್ತರೇಷು ಭಾವೇಷು ಚಿಂತ್ಯ ಅಹಂ. ಯಸ್ಮಾತ್ ಅಹಮೇವ ಆದಿಃ ಭೂತಾನಾಂ ಕಾರಣಂ ತಥಾ ಮಧ್ಯಂಚ ಸ್ಥಿತಿ ಅಂತಃ ಪ್ರಳಯಶ್ಚ. ಬಹಳ ಸುಂದರವಾಗಿದೆ. ಭಾಷ್ಯಾರ್ಥವನ್ನು ನೋಡೋಣ. ನಾನು ಆತ್ಮನು, ಒಳಗಿರುವ ಆತ್ಮನು. ವಿಚಾರ ಮಾಡಿ. ಹೇ ಗುಡಾಕೇಶನೇ, ಹೇ ಅರ್ಜುನನೇ, ಗುಡಾಕ ಎಂದರೆ ನಿದ್ರೆ, ಅದರ ಈಶ ಎಂದರೆ ಒಡೆಯನು, ನಿದ್ರೆಯನ್ನು ಗೆದ್ದವನು ಎಂದರ್ಥ. ಅಥವಾ ಗುಡಾಕೇಶನೆಂದರೆ ದಟ್ಟ ತಲೆ ಕೂದಲುಗಳುಳ್ಳವನು ಎಂದಾದರೂ ಅರ್ಥವನ್ನು ಮಾಡಬಹುದು. ಸರ್ವಭೂತಗಳ ಆಶಯದಲ್ಲಿರುವ ಎಂದರೆ ಎಲ್ಲ ಪ್ರಾಣಿಗಳ ಆಶಯದಲ್ಲಿಯೂ ಎಂದರೆ ಹೃದಯದ ಒಳಗೂ ಇರುವ ಆತ್ಮನು ನಾನು ಪ್ರತ್ಯಗಾತ್ಮನು ಎಂದು ಯಾವಾಗಲೂ ಚಿಂತಿಸುತ್ತಿರಬೇಕು. ಹೀಗೆ ಚಿಂತಿಸುವುದಕ್ಕೆ ಕೈಲಾಗದವನು ಮುಂದೆ ಹೇಳುವ ವಸ್ತುಗಳಲ್ಲಿ ನನ್ನನ್ನು ಚಿಂತಿಸಬೇಕು. ಏಕೆಂದರೆ ನಾನೇ ಭೂತಗಳಿಗೆ ಆದಿಯು, ಕಾರಣವು ಮತ್ತು ಮಧ್ಯವು, ಸ್ಥಿತಿಗೆ ಆಶ್ರಯನಾದವನು. ಅಂತವು ಎಂದರೆ ಅಡಗುವ ಸ್ಥಾನವೂ ಕೂಡ ನಾನೇ. ನೋಡಿ, ಬಹಳ ಚೆನ್ನಾಗಿದೆ. ಈ ವಿಭೂತಿಗಳಲ್ಲಿ ಪ್ರಥಮ ವಿಭೂತಿ, ಪ್ರಥಮ ಭಗವಂತನ ಮಾಹಾತ್ಮ್ಯಂ, ಮಹಿಮೆ. ಭಗವಂತ ಅಪ್ಪಣೆ ಕೊಡಿಸ್ತಾನೆ. ನೋಡಪ್ಪ, ನಿನಗೆ ಯೋಗವನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ವಿಭೂತಿ ಯೋಗ, ಯೋಗಗಳನ್ನು ಹೇಳ್ತೇನೆ, ವಿಭೂತಿಗಳನ್ನು ತಿಳಿಸ್ತೇನೆ ಅಂತ ಹೇಳಿದ್ದೆ. ಯೋಗ ಅಂತಂದ್ರೆ ಸರ್ವಭೂತಾಶಯ ಸ್ಥಿತ, ಇದು ಯೋಗ. ನೀವು ನೋಡಿ, ನಿಜವಾದ ಯೋಗದ ಅರ್ಥ ಅಂದ್ರೆ ಸರ್ವಭೂತಾಶಯ ಸ್ಥಿತ. ಪರಮಾತ್ಮನ ಅಸ್ತಿತ್ವ ಎಲ್ಲಿದೆ? ಎಲ್ಲರ ಹೃದಯಗಳಲ್ಲಿ ಇದೆ, ಅಂತರ್ಗತವಾಗಿದೆ. ಅಂತರಾತ್ಮನಾಗಿ ಪರಮಾತ್ಮ ದೇದೀಪ್ಯಮಾನವಾಗಿ ಆತ್ಮಜ್ಯೋತಿಯ ರೂಪದಲ್ಲಿ ಬೆಳಗುತ್ತಾ ಇದ್ದಾನೆ ಪ್ರತಿಯೊಬ್ಬರಲ್ಲೂ ಕೂಡ. ಹೌದಲ್ಲ? ವೆದರ್ ಇಟ್ ಇಸ್ ಅ ಲಿವಿಂಗ್ ಬೀಯಿಂಗ್ ಆರ್ ಅ ನಾನ್ ಲಿವಿಂಗ್ ಬೀಯಿಂಗ್, in each and every jada or chetan, the Lord is existing. ನೋಡಿ, ಆದ್ರಿಂದ ಯಾರಾದ್ರೂ ಮೂರ್ಖರು ದೇವರು ಹೊರಗಿದ್ದಾನೆ ಅಂತ ತಿಳ್ಕೊಂಡಿದ್ರೆ, ನೋಡಿ ಪರಮಾತ್ಮ ಹೇಳ್ತಾನೆ, ಅಹಮಾತ್ಮ, ಅಹಂ ಆತ್ಮ, ನಾನು ಒಳಗೆ ಇದ್ದೀನಪ್ಪ, ಹೊರಗಿಲ್ಲ. ವಿಚಾರ ಮಾಡಿ. ನಿನ್ನ ಹೃದಯದಲ್ಲೇ ಕುಳಿತುಕೊಂಡಿದ್ದೇನೆ, ಅಡಗಿ ಕುಳಿತುಕೊಂಡಿದ್ದೇನೆ. ನೀನ್ ನನ್ನನ್ನು ನೋಡೋದೇ ಇಲ್ವಲ್ಲ, ಬರೀ ಹೊರಗೆ ನೋಡ್ತಾ ಇದೀಯ ನೀನು. ನೋಡಿ ಹೇಗಿದೆ, ಎಂತಹ ವಿಚಿತ್ರ ಜಗತ್ತು. ನಾವು ನಮ್ಮಲ್ಲೇ ಇಟ್ಟುಕೊಂಡು ಬೇರೆ ಕಡೆ ಹುಡುಕ್ತಾ ಇದ್ದೀವಿ. ಅಲ್ಲಿದ್ಯೋ ಏನೋ, ಇಲ್ಲಿದ್ಯೋ ಏನೋ. ಹೌದಲ್ಲ? ಎಲ್ಲೂ ಹೊರಗಿಲ್ಲ. ಸರ್ವಭೂತಾಶಯ ಸ್ಥಿತ.
ಭಗವಂತ ನಮ್ಮ ನಿಮ್ಮ ಹೃದಯದಲ್ಲೇ ಇದ್ದಾನೆ. ಪ್ರತಿಯೊಂದು ನಡೆಸುತ್ತಿರುವವನು ಕೂಡ ಅವನೇ. ನೋಡಿ ಎಂತಹ ಅತ್ಯದ್ಭುತವಾದಂತಹ ಯೋಗ ಶಕ್ತಿ ಇದು. ಆದರೆ ಎಲ್ಲರಿಗೂ ಈ ಅಂತರ್ಮುಖವಾಗುವ ಜಾಣ್ಮೆ ತಿಳಿದಿಲ್ಲ. ಆದ್ರೆ ಇದು ಯಾರ ತಪ್ಪು ಕೂಡ ಅಲ್ಲ. ಯಾಕೆಂದ್ರೆ ಇಂದ್ರಿಯಗಳಿರೋದೇ ಹಾಗೆ. ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದೆ, ಪರಾಂಚಿಖಾನಿ ವ್ಯತೃಣ ಸ್ವಯಂಭೂ. ಪರ ಅಂಚಿ ಖಾನಿ, ಪರ ಹೊರಗೆ, ಅಂಚಿ ಮುಖ ನೋಡುತ್ತಿರುವ, ಖಾನಿ ಇಂದ್ರಿಯಾಣಿ, ಎಲ್ಲಾ ಇಂದ್ರಿಯಗಳು ಹೊರಮುಖವಾಗಿವೆ, ಒಳಮುಖವಾಗೇ ಇಲ್ಲ ಅದು. ಆಲ್ ಆರ್ ಸೆನ್ಸ್ ಆರ್ಗನ್ಸ್ ಆರ್ ಎಕ್ಸ್ಟ್ರೋವರ್ಟೆಡ್, ಎಲ್ಲ ಹೊರಗೆ ನೋಡೋದು. ಒಬ್ಬ ಮನುಷ್ಯನನ್ನ ಅಳೆಯಬೇಕು, ಹೊರಗಡೆ ನೋಡ್ತೀವಿ ನಾವು. ಎಷ್ಟು ಎತ್ತರವಾಗಿದ್ದಾನವನು, ಎಷ್ಟು ಮೈಕಟ್ಟು ಹೇಗಿದೆ, ಅವನು ಮಸಲ್ ಪವರ್ ಹೇಗಿದೆ, ಈಸ್ ವೆಲ್ ಬಿಲ್ಟ್ ಪರ್ಸನ್, ಎಷ್ಟು ಎತ್ತರವಾಗಿದ್ದಾನೆ, ಕಪ್ಪಾಗಿದ್ದಾನೋ, ಬಿಳಿಯಾಗಿದ್ದಾನೋ, ಕಂದು ಬಣ್ಣವಾಗಿದ್ದಾನೋ, ಹೇಗಿದ್ದಾನೆ. ಸ್ವಾಮಿ, ನೀವು ಕೇವಲ ಹೊರಗಡೆ ನೋಡ್ತಾ ಇದ್ದೀರಿ. ಅವನ ಗುಣವನ್ನು ನೋಡಿ, ಅವನ ಚಿಂತಿಸುವ ಕ್ರಮವನ್ನು ನೋಡಿ, ಅದು ಕಣ್ಣು ಕಾಣಿಸಲ್ಲ. ಹೇಗ್ ನೋಡೋದು? ಹೌದಲ್ಲ? ಇಂದ್ರಿಯಗಳೇ ಹೊರಮುಖವಾಗಿವೆ. ಆದ್ರಿಂದ ಎಲ್ಲರೂ ಹೊರಗಡೆ ನೋಡುವಂಥದ್ದು. ಯಾರ ದೋಷವೂ ಅಲ್ಲ, ಯಾವುದೇ ತಪ್ಪು ಇಲ್ಲ. ಆದರೆ ಗುರುಗಳ ಕರುಣೆಯಿಂದ ನಾವು ಅಂತರ್ಮುಖರಾದರೆ ಭಗವಂತ ಕಾಣಿಸ್ಕೊಂಡ್ಬಿಡ್ತಾನೆ. ವಿಚಾರ ಮಾಡಿ. ಯಾರು ತಮ್ಮ ಹೃದಯದಲ್ಲೇ ಭಗವಂತನನ್ನು ದರ್ಶಿಸುವುದಿಲ್ಲವೋ ಅವರಿಗೆ ಎಲ್ಲೂ ಭಗವಂತ ಕಾಣೋದಿಲ್ಲ. ಎಲ್ಲೇ ಹೋಗ್ಲಿ ನೀವು, ಇಡೀ ಜಗತ್ತಿನ ಪರ್ಯಟನೆ ಮಾಡಿ, you trot the entire world, entire globe, you cannot perceive God. Why? Because God is within. ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ನಮಗೆ, ಹೊರಗಡೆ ಹುಡುಕ್ತಾ ಇದ್ದೀವಿ. ಇರೋದು ಹೊರಗಡೆ. ಸರ್ವಭೂತಾಶಯ ಸ್ಥಿತ ಅಹಂ ಆದಿಶ್ಚ ಮಧ್ಯಂಚ ಅಂತ್ಯಶ್ಚ. ಹೇ ಅರ್ಜುನ, ನಾನೇ ಆದಿಪ, ನಾನೇ ಮಧ್ಯ, ನಾನೇ ಪ್ರಳಯ, ಎಲ್ಲವೂ ನನ್ನಲ್ಲೇ ಇದೆ. ವಿಚಾರ ಮಾಡಿ. ನಾವು ಕೇವಲ ನಮ್ಮ ಕಲ್ಪನೆಯಲ್ಲಿ ನಾನೇನೋ ಉದ್ಧಾರ ಮಾಡ್ಬಿಡ್ತೀನಿ ಜಗತ್ತನ್ನ, ನಾನೇನೋ ಗಳಿಸ್ಬಿಡ್ತೀನಿ. ಏನ್ ಸ್ವಾಮಿ ಗಳಿಸ್ತೀರ ನೀವು? ವಿಚಾರ ಮಾಡಿ. ಹಾ, ಒಂದು ಒಳ್ಳೆ ವಿಚಾರ ಮನಸ್ಸಿಗೆ ಹೊಳಿತಾ ಇದೆ ನೋಡಿ. ಅನೇಕ ವರ್ಷಗಳ ಹಿಂದೆ ನಾವು ಶೃಂಗೇರಿಗೆ ಹೋಗಿದ್ವಿ. ಶಾರದಾ ಪೀಠ, ಆಚಾರ್ಯ ಶಂಕರರ ಪ್ರಥಮ ಪೀಠ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ, ಶೃಂಗೇರಿಯಲ್ಲಿ. ಅಲ್ಲಿ ನೋಡಿ ಯಾಕೆ ಸ್ಥಾಪನೆ ಮಾಡಿದ್ರು ಆಚಾರ್ಯ ಶಂಕರರು ಅಂತಂದ್ರೆ, ಪ್ರಕೃತಿಯ ವಿಸ್ಮಯವನ್ನು ನೋಡಿ. ಅಲ್ಲೇನ್ ನೋಡಿದ್ರು ಅಂದ್ರೆ, ಒಂದು ತುಂಬು ಗರ್ಭಿಣಿ ಮಂಡೂಕ, ಒಂದು ಕಪ್ಪೆ ಇದೆ, ಆದ್ರೆ ತುಂಬು ಗರ್ಭಿಣಿ. ಇನ್ನೇನು ಅದು ಆ ಜನನೋತ್ಪನ್ನ ಮಾಡಬೇಕು, ಆ ಒಂದು ಉತ್ಪತ್ತಿ ಮಾಡಬೇಕು ಇತರ ಜೀವಿಗಳನ್ನು. ಅಂತಹ ಒಂದು ಗರ್ಭಿಣಿಯಾದಂತಹ ಕಪ್ಪೆ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮಳೆಯಲ್ಲಿದೆ ಅದು, ಆ ಕಾಡಿನಲ್ಲಿ. ಆಚಾರ್ಯ ಶಂಕರ್ ಹಾಗೆ ಬರ್ತಾ ಇದ್ದಾರೆ. ಒಂದು ಸರ್ಪವನ್ನು ನೋಡ್ತಾರೆ ಆಚಾರ್ಯ ಶಂಕರ್. ಒಂದು ಸರ್ಪ, ಆ ಸರ್ಪಕ್ಕೆ ಆಹಾರ ಕಪ್ಪೆ. ಹೌದಲ್ಲ? ಸರ್ಪಗಳು ಕಪ್ಪೆಗಳನ್ನ ತಿಂತವೆ ಆಹಾರವಾಗಿ. ಆದ್ರೆ ಇಲ್ಲೇನು ಆಶ್ಚರ್ಯ, ಆಚಾರ್ಯ ಶಂಕರರು ನೋಡ್ತಾ ಇದ್ದಾರೆ, ಆ ಗರ್ಭಿಣಿಯಾದ ಕಪ್ಪೆಗೆ ಈ ಹಾವು ತನ್ನ ಹೆಡೆಯನ್ನು ಬಿಚ್ಚಿ ಆ ಮಳೆಯಿಂದ ಆ ಕಪ್ಪೆಗೆ ರಕ್ಷಣೆ ಕೊಡ್ತಾ ಇದೆ. ಆ ಕಪ್ಪೆಯ ಮೇಲೆ ಹೆಡೆಯನ್ನು ಹಬ್ಬಿಸಿದೆ ಈ ಸರ್ಪ. ಆಚಾರ್ಯ ಶಂಕರ, ಇದೇನು ವಿಚಿತ್ರ ಇದು. ಕಪ್ಪೆ ಕಪ್ಪೆಯನ್ನು ನುಂಗುವ ಬದಲು ಅದನ್ನು ರಕ್ಷಿಸ್ತಾ ಇದೆ ಈ ಸರ್ಪ. ವಿಚಾರ ಮಾಡಿ. ಪ್ರಕೃತಿಗೆ ತದ್ ವಿರುದ್ಧ ಇದು. ಓಹೋ, ಈ ಪ್ರದೇಶದಲ್ಲಿ ಯಾವುದೋ ಒಂದು ಮಹಿಮೆ ಇದೆ, ಒಂದು ಶಕ್ತಿ ಇದೆ.
ಹತ್ತಿರದಲ್ಲೇ ತುಂಗಾ ನದಿ ಹರಿತಾ ಇದ್ದಾಳೆ. ಆಚಾರ್ಯ ಶಂಕರರು ಅಂದುಕೊಂಡ್ರು, ಇಲ್ಲೇ ಪ್ರಥಮ ಪೀಠವನ್ನು ಸ್ಥಾಪಿಸಬೇಕು. ಎಲ್ಲಿ ವೈರತ್ವ ಇರುವುದಿಲ್ಲವೋ, ಎಲ್ಲಿ ಮನುಷ್ಯರು ತಮ್ಮ ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು, ಅಂತಹ ಇದು ಕ್ಷೇತ್ರವಾಗಬೇಕು ಅಂತ ಹೇಳಿ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಪ್ರಥಮವಾಗಿ ಸ್ಥಾಪನೆ ಮಾಡಿದ್ರು ಆದಿಶಂಕರಾಚಾರ್ಯರು. ಅಂತಹ ಕ್ಷೇತ್ರಕ್ಕೆ ಕೆಲವು ವರ್ಷಗಳ ಹಿಂದೆ ಹೋಗಿದ್ದು. ಅಲ್ಲಿ ಆಗ ಇದ್ದಂತಹ ಗುರುಗಳು ಅಭಿನವ ವಿದ್ಯಾರಣ್ಯ ಮಹಾಸ್ವಾಮಿಗಳು, ಈಗ ಇರುವಂತಹ ಭಾರತಿ ತೀರ್ಥರ ಗುರುಗಳು ಅವರಿದ್ರು. ಬಹುಶಃ ಇಸ್ವಿ 1989, 1989 ಅವರಿದ್ರು. ಸರಿ, ಆಗ ನಾವು ಗುರುಗಳ ದರ್ಶನಕ್ಕೆ ಅಂತ ಹೊರಗಡೆ ಹೋಗಿದ್ವು. ಗುರುಗಳು ಸತ್ಸಂಗಮನ ಮಾಡ್ತಾ ಇದ್ರು, ಹಾಗೆ ಕುಳಿತುಕೊಂಡಿದ್ವು. ಗುರುಗಳು ಆಗ ತಿಳಿಸಿದ್ರೇನು ಅಂತಂದ್ರೆ, ನೋಡಿ, ನಾವೆಲ್ಲರೂ ಕೂಡ ಶರೀರವನ್ನ ಬಿಡ್ತೇವೆ, ಒಂದಲ್ಲ ಒಂದು ದಿವಸ ಬಿಡ್ಲೇಬೇಕು, ಪ್ರಕೃತಿಯ ಧರ್ಮ. ಆದರೆ ನಾವು ಏನನ್ನು ತೆಗೆದುಕೊಂಡು ಹೋಗ್ತೀವಿಯೋ ಅದಕ್ಕೆ ಜೀವನದಲ್ಲಿ ಶ್ರಮ ವಹಿಸಬೇಕು. ಯಾವುದನ್ನು ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿಯೋ ಅದಕ್ಕೆ ನಾವು ಹೆಚ್ಚು ಮರುಗಬಾರದು, ಕೊರಗಬಾರದು. ಯಾರೋ ಒಬ್ರು ಕೇಳಿದ್ರು, ಗುರುಗಳೇ, ನಾವು ಏನು ತಗೊಂಡೇ ಹೋಗಲ್ವಲ್ಲ, ನೀವು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ್ದನ್ನು ತಗೊಂಡು ಹೋಗ್ತೀವಿ ನಾವು? ಒಬ್ಬ ಭಕ್ತರು ಅಲ್ಲೇ ಕುಳಿತಂತವ್ರು ಪ್ರಶ್ನೆ ಮಾಡಿ ಗುರುಗಳು ನಸುನಕ್ಕು ಹೇಳಿದ್ರು, ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ನಾವೇನು ಹೇಳ್ತು, ಖಾಲಿ ಕೈಲಿ ಬರ್ತೇವೆ, ಖಾಲಿ ಕೈಲಿ ಹೋಗ್ತೇವೆ ಅಂತ ಹೇಳ್ತಾರೆ, ಹೌದಲ್ಲ? ಇಲ್ಲ 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 ಇಲ್ಲ. ಗುರುಗಳು ತಿಳಿಸ್ಕೊಟ್ರು, ನಾವು ಬರುವಾಗ ಭಾಗ್ಯವನ್ನು ತೆಗೆದುಕೊಂಡು ಬಂದಿದ್ದೇವೆ. ಯಾವ ಭಾಗ್ಯ? ಈ ಮಾನುಷ ಶರೀರದ ಸೌಭಾಗ್ಯ, ಹೌದಲ್ಲ? ಎಷ್ಟು ಪುಣ್ಯವಂತರು ನೋಡಿ ನಾವು ನೀವು. ಇಂತಹ ಶರೀರವನ್ನು ಹೊತ್ತುಕೊಂಡಿದ್ದೇವೆ. ಯಾವುದರಿಂದ ನಾವು ಉತ್ಕೃಷ್ಟತೆಗೆ ನಾವು ತಲುಪಬಹುದು ಅಂತಹ ಶರೀರವನ್ನು ಪಡೆದುಕೊಂಡಿದ್ದೇವೆ. ಇದು ಸೌಭಾಗ್ಯ. ಇಂತಹ ಭಾಗ್ಯವನ್ನು ನಾವು ಈ ಧರೆಗೆ ಬರುವಾಗ ತೆಗೆದುಕೊಂಡು ಬಂದಿದ್ದೇವೆ. ತೆಗೆದುಕೊಂಡು ಹೋಗೋದೇನು? ನಾವು ನಮ್ಮ ಕಾರು, ನಮ್ಮ ಬಂಗಲೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತೆಗೆದುಕೊಂಡು ಹೋಗ್ತೀವಿ ಏನು? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ. ಆದ್ರೆ ತೆಗೆದುಕೊಂಡು ಹೋಗೋದು ನಾವು ಯಾವುದು ಅಂತಂದ್ರೆ, ನಾವು ಮಾಡಿದಂತಹ ಕರ್ಮ, ನಾವು ಮಾಡಿದಂತಹ ಧರ್ಮ, ಎರಡನ್ನೂ ಒಯ್ತೇವೆ ನಾವು. ದಿಸ್ ವಿಲ್ ಬಿ ಕ್ಯಾರಿಡ್ ಓವರ್ ಟು ದ ನೆಕ್ಸ್ಟ್ ಲೈಫ್, ಅಂಡ್ ಇನ್ ದ ನೆಕ್ಸ್ಟ್ ಲೈಫ್ ವಿ ಸ್ಟಾರ್ಟ್ ವಿತ್ ದ ಬ್ರಾಟ್ ಫಾರ್ವರ್ಡ್ ಡಿನಾಮಿನೇಷನ್. ವಿಚಾರ ಮಾಡಿ, ಕ್ಯಾರಿಡ್ ಓವರ್, ಇದೆಲ್ಲ ಹೊತ್ಕೊಂಡು ಹೋಗ್ತೇವೆ ನಾವು. ಯಾವ್ದನ್ನ? ಏನೇನು ನಾವು ಕರ್ಮಗಳನ್ನು ಮಾಡಿದ್ದೇವೆ ಇಲ್ಲಿ, ಅದರ ಫಲಗಳನ್ನು ಅನುಭವಿಸಲು ಈ ಕರ್ಮಗಳನ್ನು ಒಯ್ತೇವೆ. ಹಾಗೂ ಧರ್ಮಗಳು, ಆತ್ಮಚಿಂತನೆ, ತತ್ವಚಿಂತನೆ ಏನ್ ಮಾಡಿದ್ದೇವೆ, ಇದು ಮುಂದುವರಿಯುವುದು. ಇದನ್ನ ಒಯ್ತೇವೆ. ಖಾಲಿ ಕೈಲಿ ಹೋಗುದಿಲ್ಲ, ನಾವು ತೆಗೆದುಕೊಂಡು ಹೋಗ್ತೇವೆ. ಆದರೆ ನಮ್ಮ ಕರ್ಮಗಳು ಸರಿಯಾಗಿರಲಿ, ಶ್ರೇಯಸ್ಸನ್ನು ಉಂಟು ಮಾಡುವಂತಹ ಕರ್ಮಗಳು ನಿಮ್ಮದಾಗಲಿ. ಯಾಕೆ? ಇದಿನ್ನೂ ಮುಂದುವರಿಯತ್ತೆ. ಈ ಶರೀರ ಬಿದ್ದ ನಂತರವೂ ಕೂಡ ಮುಂದುವರಿಯತ್ತೆ. ವಿಚಾರ ಮಾಡಿ. ಇದನ್ನು, ಈ ಜ್ಞಾನವನ್ನು ತಿಳಿಸಿಕೊಟ್ರು ಅಭಿನವ ವಿದ್ಯಾರಣ್ಯ ಮಹಾಸ್ವಾಮಿಗಳು ಅಂದು ಶೃಂಗೇರಿಯಲ್ಲಿ ಸತ್ಸಂಗದಲ್ಲಿ. ಆದ್ದರಿಂದ ಪರಮಾತ್ಮನೇ ಆದಿ, ಪರಮಾತ್ಮನೇ ಮಧ್ಯ, ಪರಮಾತ್ಮನೇ ಅಂತ್ಯ, ಎಲ್ಲವೂ ಕೂಡ ಅವನಲ್ಲೇ. ನೀವು ಮಾಡಿರುವ ತಪ್ಪೇನು ಅಂತಂದ್ರೆ, ಈ ಎಲ್ಲವೂ ಕೂಡ ಪರಮಾತ್ಮನದ್ದೇ ಅನ್ನೋದನ್ನ ಮರ್ತು ಬಿಟ್ಟಿದ್ದೇವೆ. ಎಲ್ಲ ನಂದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಎಲ್ಲ ನಾನೇ ಮಾಡಿದ್ದು. ಏನ್ ಮಾಡಿ ವಿಚಾರ ಮಾಡಿ. ಅದಕ್ಕೆ ತಮಾಷೆಗೆ ನಾವು ಯಾವಾಗಲೂ ಒಂದು ಹಾಡನ್ನು ಹೇಳ್ತಾ ಇರ್ತೇವೆ. ನಮ್ಮ ದಕ್ಷಿಣ ಭಾರತದಲ್ಲಂತೂ ಮಹಾಮಂಗಳಾರತಿ ಸಂದರ್ಭದಲ್ಲಿ ಮಂತ್ರ ಘೋಷಗಳಿಂದ ಮಂಗಳಾರತಿಯನ್ನು ಮಾಡ್ತೇವೆ. ಆದರೆ ಉತ್ತರ ಭಾರತದಲ್ಲಿ ಈ ರೀತಿಯಾದಂತಹ ದಕ್ಷಿಣ ಭಾರತದಲ್ಲಿ ಹೇಳುವಂತಹ ಮಂತ್ರ ಘೋಷಗಳು ಅಲ್ಲಿಲ್ಲ. ಅಲ್ಲೂ ಮಂತ್ರಘೋಷವಾಗತ್ತೆ, ಸ್ವಲ್ಪ ಬೇರೆ ರೀತಿಯಲ್ಲಿ. ಈಗ ನೋಡಿ, ನಾವು ಪ್ರಾರಂಭದಲ್ಲಿ ಹೇಳಿದ್ವು, ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಈ ರೀತಿಯಲ್ಲಿ ನಾವು ಹೇಳ್ತೇವೆ. ಅದನ್ನೇ ಉತ್ತರ ಭಾರತದಲ್ಲಿ
ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ, ಈ ರೀತಿ ಹೇಳ್ತಾರೆ. ಕೆಲವರು ಅದನ್ನು ಕೂಡ ಹೇಳೋದಿಲ್ಲ, ಅಯ್ಯೋ ನಮಗೆ ಮಂತ್ರಗಳ ಸಂಸ್ಕೃತ ಎಲ್ಲ ಗೊತ್ತಿಲ್ಲ ಅಂತ ಅನ್ಕೊಂಡು ಹಮ್ ಸಿರ್ಫ್ ಗೀತ್ ಗಾತೆ ಹೇ, ಆರತಿ ಗಾತೆ ಹೇ. ಜಬ್ ಆರತಿ ಹಮ್ ಕರ್ ರಹೆ ಹೇ ತಬ್ ಗೀತ್ ಗಾತೆ ಹೇ. ಒಂದು ಹಾಡನ್ನು ಹೇಳ್ತೇವೆ ಆರತಿ ಮಾಡ್ಬೇಕಾದ್ರೆ. हम्म, जय जगदीश हरे, स्वामी जय दीननाथ हरे, भक्त जनों के संकट, दास जनों के संकट क्षण में दूर करे, ओम जय जगदीश हरे. ಈ ಹಾಡಿನ ಕೊನೆಯ ಚರಣ ಇದೆ. तन मन धन सब तेरा, सब कुछ है तेरा, तेरा तुझको अर्पण, तेरा तुझको अर्पण, क्या लगे मेरा, ओम जय जगदीश हरे. ಎಂತಹ ಅರ್ಥ ಗರ್ಭಿತವಾದಂತಹ ಮಾತು. ಎಲ್ಲಿ? ಗರ್ಭಗುಡಿಯಲ್ಲಿ ಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ಅಷ್ಟೇ. ಹೊರಗೆ ಬಂದ್ರವರು ತಮ್ಮ ಪೂಜೆನ ಮುಗಿಸ್ಕೊಂಡ್ರು, ಹೊರಗೆ ಬಂದ್ರು, ಇದ್ದಕ್ಕಿದ್ದಾಗೆ ಪ್ಲೇಟ್ ಚೇಂಜ್ ಮಾಡ್ಕೊಂಡ್ಬಿಟ್ರು. ಇವಾಗ ಹಾಡ್ತಾ ಇದ್ದಾರೆ, ತನ್ ಮನ್ ಧನ್ ಸಬ್ ಮೇರಾ, ಸಬ್ ಕುಚ್ ಹೈ ಮೇರಾ, ಮೇರಾ ಮುझको ಅರ್ಪಣ, ಕ್ಯಾ ಲಾಗೆ ತೇರಾ. ಇದ್ದಕ್ಕಿದ್ದಾಗೆ ಪ್ಲೇಟ್ ಚೇಂಜ್ ಮಾಡ್ಕೊಂಡ್ಬಿಟ್ರು. ಎಲ್ಲ ನಂದೇ, ಎಲ್ಲ ನಂದೇ. ಇಲ್ಲಪ್ಪ, ಇಲ್ಲಿ ಯಾವ ಯಾವುದಿದೆಯೋ ನಾವೆಲ್ಲವನ್ನೂ ಕೂಡ ಭಗವಂತನಿಂದಲೇ ಪಡೆದುಕೊಂಡಿದ್ದೇವೆ, ಇಟ್ಟುಕೊಂಡಿದ್ದೇವೆ. ಬಿಟ್ಟು ಹೋಗುವಾಗ ಅವನಿಗೆ ಎಲ್ಲ ವಾಪಸ್ ಕೊಟ್ಟು ಹೋಗ್ತೇವೆ. ವಿಚಾರ ಮಾಡಿ. ಆದ್ರಿಂದ ಆದಿ ಮಧ್ಯ ಅಂತ್ಯ ಎಲ್ಲವೂ ಕೂಡ ಭಗವಂತನೇ. ಹಾಗಾದ್ರೆ ಈ ಆದಿ ಮಧ್ಯ ಅಂತ್ಯ ಇದರ ರಹಸ್ಯ ಏನು? ಇದರೊಂದು ರಹಸ್ಯ ಅಡಗಿದೆ. ಅದು ಯಾವುದು ಅನ್ನುವಂಥದ್ದನ್ನು ನಾವು ಮುಂದಿನ ವಾರ ಭೇಟಿಯಾದಾಗ ಇದನ್ನು ವಿಸ್ತರಿಸೋಣ. ಈ ಒಂದು ಮಹಿಮೆ ಅಪಾರವಾಗಿದೆ. ಅನೇಕ ಶ್ಲೋಕಗಳಲ್ಲಿ ನಾವು ಒಂದೊಂದೇ ವಿಭೂತಿಯನ್ನು ನೋಡ್ತಾ ಹೋಗ್ತೇವೆ. ಬಹುಶಃ ಆನಂದದ ಬಾಷ್ಪ ಕೂಡ ಬರಬಹುದು ನಮ್ಮ ಕಣ್ಣಿನ ಅಂಚಿನಲ್ಲಿ. ಈ ಇಂದ್ರಿಯಗಳನ್ನು ನಾವು ಆರಾಧಿಸೋಣ, ಈ ಶರೀರವನ್ನು ಪೂಜಿಸೋಣ, ಭಕ್ತಿಯಿಂದ ನೋಡಿಕೊಳ್ಳೋಣ. ಇದು ಭಗವಂತನ ಉಡುಗೊರೆ. ನಮ್ಮ ಪ್ರತಿಯೊಂದು ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಯಾವ್ಯಾವ್ದಿದೆಯೋ ಎಲ್ಲ ಇಂದ್ರಿಯಗಳಲ್ಲೂ ಒಬ್ಬೊಬ್ಬ ಅಧಿಷ್ಠಾನ ದೇವರುಗಳು ಇದ್ದಾರೆ. ಅವರೆಲ್ಲರೂ ಅಸ್ತಿತ್ವ ಇರೋದರಿಂದಲೇ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಾ ಇವೆ. ವಿಚಾರ ಮಾಡಿ. ಕೆಲವರು ನತದೃಷ್ಟರಿರ್ತಾರೆ. ಅವರಿಗೆ ಕೆಲವರಿಗೆ ಕಣ್ ಕಾಣೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ. ಅವರಿಗೆ ದೇವರ ಅನುಕಂಪ ಇಲ್ವೇನು? ಇದೆ. ದೇವರ ಅನುಕಂಪ ಇರುವುದರಿಂದಲೇ ಅಷ್ಟಾದ್ರೂ ಇದ್ದಾರೆ ಅವರು. ವಿಚಾರ ಮಾಡಿ. ನಮ್ಮ ಪಾಪ ಕರ್ಮಗಳೇ ನಮ್ಮ ಈ ಎಲ್ಲ ದೌರ್ಬಲ್ಯಗಳಿಗೆ ಕಾರಣ. ಆದ್ರಿಂದ ನಾವು ಯಾವುದೇ ಪಾಪ ಕಾರ್ಯಗಳನ್ನು ಮಾಡುವುದು ಬೇಡ. ನಮ್ಮ ಇಂದ್ರಿಯಗಳನ್ನು ಅತ್ಯಂತ ಭಕ್ತಿಯಿಂದ, ಗೌರವದಿಂದ ನೋಡಿಕೊಂಡು ಅದನ್ನು ಈ ಭಗವಂತನ ಉಪಾಸನೆಗೆ, ಭಗವಂತನ ಆರಾಧನೆಗೆ, ಆತ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಬಳಸಿಕೊಳ್ಳೋಣ. ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. असतो मा सद्गमय, तमसो मा ज्योतिर्गमय.
ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.